ನಮೋ ಬುದ್ಧಾಯ. ನಾನು ನಿಮ್ಮ ರಣಧೀರ್ ಎಂ ಹೊಸಮನೆ, ಪಾಲಿ ಶಿಕ್ಷಕರು, ಕನಗನಹಳ್ಳಿ, ಸನ್ನತಿಯರು. ಇವತ್ತಿನ ದಿನ ನಾನು ನಿಮಗೆಲ್ಲ ತಿಳಿಪಡಿಸುವುದೇನಂತಂದರೆ, ಪಾಲಿ ಭಾಷೆಯಲ್ಲಿ ಬರತಕ್ಕಂಥ ಸ್ವರಗಳು ಎಷ್ಟಿದಾವೆ ಅನ್ನೋದು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೀನಿ. 8. ಅದರಲ್ಲಿ ಅ ಮೊದಲನೇದು, ಎರಡನೇದು ಆ. ಕೆಯನ್ನು ಉಲ್ಟಾ ಮಾಡಿದಾಗ ಅದರ ಮೇಲ್ಗಡೆ ಒಂದು ಗೆರೆ ಎಳೆದಾಗ ಆ ಆಗ್ತದೆ. ಎರಡನೇ ಸ್ವರ ಆದರೆ ಪಾಲಿಯಲ್ಲಿ. ಮೂರನೇ ಸ್ವರ ಈ ಅನ್ನೋದು 3 ಡಾಟನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ರೇಖಾಗಣಿತವನ್ನು ಹೋಲುವ ರೀತಿಯಲ್ಲೇ ಇರತಕ್ಕಂಥದ್ದು. ಆ ನಂತರ 4ನೇ ಸ್ವರ ಮಹಾಪ್ರಾಣ ಈ 4 ಚುಕ್ಕೆಗಳು ಬಹುತೇಕ ಗಣಿತದಲ್ಲಿ ನಾವು ಬಳಕೆ ಮಾಡ್ತೀವಿ. ಇದು 4ನೆಯ ಪಾಲಿ ಭಾಷೆಯ ಸ್ವರ. 5ನೆಯ ಪಾಲಿ ಭಾಷೆಯ ಸ್ವರ ಎಲ್ಲನ್ನು ಹೋಲುವ ರೀತಿಯಾಗಿರ್ತಕ್ಕಂಥದ್ದು ಹೂ ಅನ್ನೋದು ಎಲ್ಲು, ಇಂಗ್ಲೀಷ್ನಲ್ಲಿ ಎಲ್ಲು. ಅದರಲ್ಲಿ 6ನೆಯ ಒಂದು ಸ್ವರ ಯಾವುದಂತಂದರೆ ಮಹಾಪ್ರಾಣವು. ಎಲ್ ಬರೆದು ಅದರ ಮೇಲ್ಗಡೆ ಒಂದು ಗೆರೆ ಎಳೆದಾಗ ಅದು ಮಹಾಪ್ರಾಣವು ಆಗುತ್ತೆ. ರೇಖಾಗಣಿತದಲ್ಲಿ ಬಹುತೇಕ ಬಳಕೆ ಆಗಿರ್ತಕ್ಕಂಥದ್ದು ಅಂತ ಇನ್ನೊಂದು ನೋಡಿದರೆ ಇದು ಪಾಲಿ ಭಾಷೆಯಲ್ಲಿ ಬರ್ತಕ್ಕಂಥದ್ದು 7ನೇ ಸ್ವರ. ಆ ನಂತರ ಪಾಲಿ ಭಾಷೆಯಲ್ಲಿ 8ನೇ ಸ್ವರ ಆಗಿರ್ತಕ್ಕಂಥದ್ದು.